ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆಯೇ 1000 ಬಿಲೋ ಅಂದರೆ 1003 ಸಬ್ಸ್ಕ್ರೈಬರ್ ಆಗಿದ್ದೀರಾ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡ್ತಿರೋರು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪದೇ ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಅಂತ ಅನ್ಕೋಬೇಡಿ. ಏಕೆಂದರೆ ನಿಮ್ಮ ಸಪೋರ್ಟಿಂದನೇ ನಾನು ಇವತ್ತು ಒಂದು ಚಾನಲ್ ಆಲ್ರೆಡಿ ನಾನು ಮೊನಿಟೈಸರ್ ಎಲ್ಲ ಆನ್ ಆಗಿ 5000+ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇದಕ್ಕೂ ಕೂಡ ಅಷ್ಟೇ 1004 ಸಬ್ಸ್ಕ್ರೈಬರ್ ಕೂಡ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ನಿಮಗೂ ಕೂಡ ಥ್ಯಾಂಕ್ ಯು. ಇನ್ನು ಶುರುವಿನಲ್ಲೇ ಮದುವೆ ಕನ್ಕೊಂದು ಮದುವೆ ಮಂಟಪದಲ್ಲೇ ಒಂದು ಬಿರುಕು ಮೂಡಿಬಿಟ್ಟು ನಿಂತೋಗಿರುತ್ತೆ. ಬಟ್ ಅವರು ಮೊದಲೇ ರಿಜಿಸ್ಟ್ರಿ ಮ್ಯಾರೇಜ್ ಆಗಿರೋದನ್ನ ಮುಂತು ಮಾಡಿಸಿರ್ತಾಳಲ್ವ, ಅದು ಸೂರ್ಯನ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಸೂರ್ಯ ಕೂಡ ಕೋಪ ಮಾಡ್ಕೊಂಡು ಹೊರಟೋಗಿರ್ತಾನೆ. ಇಲ್ಲಿ ಒಂದು ಕಡೆ ತುಂಬಾ ಬೈತಾ ಇರ್ತಾರೆ ಕನಕಾರಮ್ಮ. ಯಾಕೆ ಇಂಥ ಮೋಸ ಮಾಡಿದೆ ಅಂತ ಕಪಾಳಕ್ಕೆ ಬಾರಿಸ್ತಾರೆ ಕನಕಾಗೆ. ಮತ್ತು ನೀನು ಮಾತಾಡ್ಬೇಡ ಮೀನಾ, ನಿನಗಾದ್ರೂ ಗೊತ್ತಾಗ್ಲಿಲ್ವಾ? ನೀನು ಯಾಕಿಂತ ಕೆಲಸ ಮಾಡಿಕೊಂಡೆ? ನಾನು ಅವತ್ತಿನಿಂದ ಬಡ್ಕೊಂಡಿದ್ದು ಏನಕ್ಕೆ ನಿನಗೆ? ನಿನ್ನ ಸಂಸಾರ ಹಾಳಾಗುತ್ತೆ ಅಂತ ತಾನೇ ನಾನು ಬಡ್ಕೊಂಡಿದ್ದು. ನನಗೂ ಒಂದು ಮಾತು ಹೇಳ್ದಲ್ಲೇ ನೀನು ಈ ಥರ ಮದುವೆ ಮಾಡಿದೆಯಲ್ಲ. ಅಟ್ಲೀಸ್ಟ್ 2 ವರ್ಷ ಸಂಸಾರ ಮಾಡಿದೆ ನಿನ್ನ ಗಂಡನ ಹತ್ರ. ಅವನಿಗಾದರೂ ಒಂದು ವಿಷಯನ ಹೇಳ್ದೆಯಾ ನೀನು? ಹೇಳಿ ನೀನು ತಪ್ಪು ಮಾಡಬೇಕಲ್ವಾ? ಹೋಗಿ ನೀನು ಈ ರೀತಿ ಕೆಲಸ ಮಾಡಿದ್ದೀಯ ಅಂತಂದಾಗ, ಅಮ್ಮ ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ಏನು ಗೊತ್ತಾ ಅಮ್ಮ, ಕನಕ ತುಂಬ ಹತ್ಬಿಟ್ಲಮ್ಮ. ನನಗೆ ಅಪ್ಪ ಇದ್ದಿದ್ರೆ ಅಕ್ಕ ನನ್ನ ಈ ರೀತಿ ಎಲ್ಲ ಮಾಡ್ತಾಯಿದ್ರೆ ನನಗೆ ಯಾರಿಲ್ಲ ಅಂತ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಹತ್ಬಿಟ್ಟಿದ್ಕೋಸ್ಕರ ಈ ರೀತಿ ನನ್ನ ಮದುವೆನ ಮಾಡಿದೆ ಅಮ್ಮ. ಪ್ಲೀಸ್ ಅಮ್ಮ ನನಗೆ ಕ್ಷಮಿಸ್ಬಿಡಮ್ಮ ಅಂತ ಮೀನಾ ಕೇಳ್ಕೊತಲೇ ಇರ್ತಾಳೆ ಅವ್ರ ಅಮ್ಮನಿಗೆ. ಆದರೆ ಅವರು ಮಾತ್ರ ತುಂಬಾ ಬೇಜಾರಾಗ್ತಿರುತ್ತೆ. ನನ್ನ ಹಳೆಗೆ ನಾನು ಮೋಸ ಮಾಡಿ ಯಾವತ್ತೂ ಇದನ್ನು ಮುಂದುವರಿಯೋದಿಲ್ಲ ನಾನು ಅಂತ ಅಂದಾಗ, ಅಮ್ಮ ಅಮೂರ್ತಕ್ಕೆ ಟೈಮ್ ಆಗುತ್ತೆ, ಬನ್ನಿ ಅಮ್ಮ ಪ್ಲೀಸ್ ಅಮ್ಮ, ಫಸ್ಟ್ ಈ ಕಾರ್ಯನ ಮುಗಿಸೋಣ ಬನ್ನಿ ಅಮ್ಮ. ನಮ್ಮ ಒಂದು ಗಂಡ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರೊಂದು ಸ್ವಲ್ಪ ಕೋಪದಲ್ಲಿರ್ತಾರೆ, ಆಮೇಲೆ ಸರಿ ಹೋಗ್ತಾರೆ, ಬನ್ನಿ ಅಮ್ಮ ಅಂತೇಳಿ ರಿಕ್ವೆಸ್ಟ್ ಮಾಡ್ತಲೇ ಇರ್ತಾಳೆ ಮೀನಾ. ಅಲ್ಲ ಕಣೆ, ಸರಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಆ ವೀಕ್ನೆಸ್ ಇಟ್ಕೊಂಡೇನಾ ಈ ರೀತಿ ನೀನು ಮೋಸ ಮಾಡಿದ್ದು ನಿನ್ನ ಗಂಡನಿಗೆ? ಮನೆಯವ್ರಿಗೆಲ್ಲ ಮೋಸ ಮಾಡಿದ್ದು ಅದಕ್ಕೇನಾ ಅಂತ ಹೇಳ್ಬಿಟ್ಟು ಅಲ್ಲಿ ಕುಸುಮ ಅವರು ತುಂಬ ಬೇಜಾರು ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಸೊ ಹಾಗೆ ಮೀನಾ ಮಾತ್ರ ತುಂಬ ಅಳ್ತಾ ಇರ್ತಾಳೆ. ಮಂಜು ಕೂಡ ಅಷ್ಟೇ, ಅಕ್ಕ ಯಾಕಕ್ಕ ನಮ್ಮನ್ನೆಲ್ಲ ನೆನಪು ಮಾಡ್ದಂಗೆ ಈ ರೀತಿ ಮಾಡಿದೆ ಅಕ್ಕ, ಭಾವನ್ಗಾದ್ರೂ ಹೇಳ್ಬೇಕಿತ್ತಲ್ವೇನಕ್ಕ ಅಂತ ಮಂಜು ಕೂಡ ಅಂತಾನೆ. ಮಂಜ ಏನೋ ಮಾಡಲಿ, ನನ್ನ ಪರಿಸ್ಥಿತಿ ಅವತ್ತು ಹಂಗಿತ್ತು ಕಣೋ, ಅವಳ ಸಂಕಟನ ನೋಡೋಕ್ಕಾಗ್ತಿರ್ಲಿಲ್ಲ ಕಣೋ. ಕನಕ ಅರುಣ್ ಅವ್ರನ್ನ ತುಂಬ ಚೆನ್ನಾಗಿ ಇಷ್ಟಪಡ್ತಾ ಇದ್ಲು, ತುಂಬಾ ಜಾಸ್ತಿ ಇಷ್ಟಪಡ್ತಾ ಇದ್ಲು. ಬಟ್ ಬಿಟ್ಟು ಬದುಕೋಕ್ಕಾಗಲ್ಲನ್ನ ಒಂದು ಇದರಲ್ಲಿ ಇದ್ಲು ಕಣೋ ಅವಳು. ಅದಕ್ಕೋಸ್ಕರ ಈ ರೀತಿ ಮಾಡಿಬಿಟ್ಟೆ ನಾನು ಅಂತೇಳಿ ಮೀನಾ ಹೇಳ್ತಿರ್ತಾಳೆ. ಸೊ ಇವಾಗ ಏನು ಮಾಡೋದು, ಬನ್ನಿ ಮದುವೆ ಮಾಡೋಣ, ಮಂಟಪಕ್ಕೆ ಹೋಗೋಣ ಅಂತೇಳಿ ಮಂಜೆ ಕರೆದಾಗ, ನನ್ನ ನಳಿಯಂದ್ರು ಬೇಜಾರು ಮಾಡ್ಕೊಂಡು ಹೊರಟೋಗಿದ್ದಾರೆ, ನಾನು ಖಂಡಿತ ಬರೋದಿಲ್ಲ, ಏನಾದರೂ ಮಾಡ್ಕೊಳ್ಳಿ ನೀವು, ನನ್ನ ನಳಿಯ ಬರೋವರೆಗೂ ನನ್ನ ಮದುವೆಗೆ ಬರೋದಿಲ್ಲ, ನನ್ನ ಮದುವೆನೂ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಖಂಡಿತವಾಗಿ ಹೇಳ್ಬಿಡ್ತಾರೆ. ಸೊ ಮಂಜ ಇದ್ಕೊಂಡು ತುಂಬ ಬೇಜಾರು ಮಾಡ್ಕೊಂಡು, ಅಕ್ಕ ಬಾರಕ್ಕ ಹೋಗಿ ಭಾವನ ಕರ್ಕೊಬರೋಣ ಅಂತೇಳಿ ಹೊರಡ್ತಾನೆ. ಆಗ ಮೀನಾ ಇದ್ಕೊಂಡು, ಬೇಡ ಮಂಜ, ನಾನೊಬ್ಬಳೇ ಹೋಗಿ ಎಲ್ಲಿದ್ದಾರಂತ ಹೋಗಿ ಕರ್ಕೊಂಡು ಬರ್ತೀನಿ ಅಮ್ಮ, ಅಲ್ಲೇವರೆಗೂ ವೆಯ್ಟ್ ಮಾಡಿ ಅಮ್ಮ, ನಿನ್ನ ನಳಿಯಂದ್ರನ್ನ ಕರ್ಕೊಬರ್ತೀನಿ ಅಂತ ಮೀನಾ ಕೂಡ ಹೊರಡ್ತಾಳೆ. ಆಗ ಮಂಜು ನಾನು ಬರ್ತೀನಿ ಅಂದಾಗ, ಬೇಡ ಮಂಜು ಅಮ್ಮನ ನೋಡ್ಕೊಂಡು ಇಲ್ಲೇ ಇರೋ ಅಂದಾಗ, ಕನಕ ನಾನು ಬರ್ತೀನಿ ಅಕ್ಕ, ಪ್ಲೀಸ್ ಅಕ್ಕ, ಏಕೆಂದರೆ ನನ್ನಿಂದ ನೀ ತಪ್ಪಾಗಿದ್ದಲ್ವಾ, ದಯವಿಟ್ಟು ನನ್ನ ಕರ್ಕೊಂಡೋಗಿ ಅಕ್ಕ, ನನ್ನ ಭಾವನ ಹತ್ರ ಸಾರಿ ಕೇಳ್ಬಿಟ್ಟು ನಾನು ಕರ್ಕೊಬರ್ತೀನಿ ಅಂತ ಕನಕ ಕೂಡ ಹೊರಡ್ತಾಳೆ. ಸೊ ಅವಾಗ ಎಲ್ಲರೂ ಕೂಡ ಹೊರಟ್ಬಿಟ್ಟು ಬರ್ತಾರೆ, ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಹೊರಗಡೆ ಬರಬೇಕಾದಾಗ ಅಲ್ಲಿ ಸೂರ್ಯನ ಫ್ರೆಂಡ್ ಒಬ್ಬರು ಎದುರಿಗೆ ಬರ್ತಾರೆ. ಸೂರ್ಯನ ಫ್ರೆಂಡ್ ಎದುರಿಗೆ ಬಂದ ತಕ್ಷಣವೇ ಅವಾಗ ಮೀನಾ ಕೇಳ್ತಾಳೆ, ಎಲ್ಲೋದ್ರು ನಮ್ಮ ಯಜಮಾನ್ರು ಅಂತ ಹೇಳ್ಬಿಟ್ಟು. ಅಲ್ಲಿ ಈ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು ಅಡ್ರೆಸ್ನ ಹೇಳ್ತಾರೆ. ಸೊ ಇಲ್ಲಿ ಒಂದು ಕಡೆ ರವಿನೂ ಶ್ರುತಿ, ಆದರೆ ಮೀನಾ ಮರಿ ಈ ರೀತಿ ಮಾಡ್ತಾಳಂತ ನಾನು ಅಂದ್ಕೊಂಡೇ ಇರಲಿಲ್ಲ, ತುಂಬಾ ಬೇಜಾರಾಗ್ತಿದೆ ನನಗೆ ಅಂತ ಅಲ್ಲಿ ಇವಳು ಹೇಳ್ತಾ ಇರ್ತಾಳೆ ಶ್ರುತಿ. ಆಗ ರವಿ ಇದ್ಕೊಂಡು, ಹೌದು ಅಣ್ಣನಿಗಾದರೂ ಒಂದು ಮಾತು ಹೇಳ್ಬೋದಿತ್ತು, ಅದಕ್ಕೆ ಯಾಕೆ ಈ ರೀತಿ ಮಾಡಿದ್ರೋ ಗೊತ್ತಾಗ್ತಾ ಇಲ್ಲ, ಅವರ ಪರಿಸ್ಥಿತಿ ಹೇಗಿತ್ತೋ ಏನೋ ಗೊತ್ತಿಲ್ಲ ಶ್ರುತಿ, ಆದರೆ ಈ ರೀತಿ ಎಲ್ಲ ಆಗೋಗಿದೆ ಅಂದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ರವಿ ಕೂಡ ಹೇಳ್ತಾ ಇರ್ತಾನೆ. ಇನ್ನು ಇವಳು ಬಿಡ್ತಾಳ ಶಾಂತಿ, ಅವಳಿಗೆ ಸಿಕ್ಕಿದ್ದೆ ಚಾನ್ಸು, ನಾನು ಮೊದಲೇ ಹೇಳಿದೆ ಕರ್ಕೊಂಡು ಓಡೋಗು, ಮದುವೆ ಮಾಡಿಸು ಸುಮ್ಮನೆ ಅಂತೇಳಿ, ಇದೆಲ್ಲ ಬೇಡ ಅಂತ ಅವತ್ತೇ ಹೇಳಿದೆ ನಾನು, ಆದರೆ ನನ್ನ ಮಾತೇ ಕೇಳಲಿಲ್ಲ ಅಂತೇಳಿ ಒಂಥರ ಮಾತಾಡ್ತಾ ಇರ್ತಾರೆ ಅವರು. ರಂಗನಾಥು ಬೈತಾ ಇರ್ತಾನೆ, ಸುಮ್ಮನೆ ಇರೇ, ಬಾಯಿ ಮುಚ್ಕೊಂಡಿರೇ ನೀನು. ಆಗ ರಂಗನಾಥ್ ಬೈದ ತಕ್ಷಣವೇ ಅವಳು ಕೂಡ ಸುಮ್ಮನೆ ಆಗ್ತಾಳೆ. ಆದರೂ ಕೂಡ ಸುಮ್ಮನಾಗ ಶಾಂತಿ ಅಂತೂ ಅಲ್ವೇ ಅಲ್ಲ, ಮಾತಾಡ್ತಲೇ ಇರ್ತಾಳೆ. ಮತ್ತು ಇಲ್ಲಿ ಒಂದು ಕಡೆ ಅರುಣ್ ಕೂಡ ಅವ್ರ ಅಮ್ಮನ ಹತ್ರ, ಏನಮ್ಮ ಈ ರೀತಿ ಆಗೋಯ್ತಲ್ಲಮ್ಮ,
ಅಂತ ಹೇಳ್ಬಿಟ್ಟು ಅವರು ಕೂಡ ಬೇಜಾರು ಮಾಡ್ಕೋತಾರೆ. ನಾನು ಹೋಗಿ ಅವ್ರ ಅಮ್ಮನ ಹತ್ರ ಮಾತಾಡಲಾ ಅಂತ ಹೇಳ್ಬಿಟ್ಟು ಅರುಣರಮ್ಮ ಕೇಳಿದಾಗ, ಇಲ್ಲ ಬೇಡ, ಅವರು ತುಂಬ ಕೋಪದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಅರುಣರಮ್ಮ ಕೂಡ ಹೇಳ್ತಾರೆ. ಸೊ ಇಲ್ಲಿ ಮಾತ್ರ ಒಂದು ಕಡೆ ಮನೋಜ ಆಲ್ರೆಡಿ ಅವ್ರ ಮದುವೆ ಆಗೋಗಿದೆಯಲ್ಲ, ಮತ್ತೇನಕ್ಕೆ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಅಂದಾಗ, ಆದರೆ ಅವರು ಸ್ವಂತ ಮದುವೆ ಆಗಿರೋದು, ಇದೆಲ್ಲರ ಎದುರಿಗೆ ಮದುವೆ ಆದರೆ ಕೂಡ ಮದುವೆ ಆದಂಗೆ ಅಂತ ಅರ್ಥ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಒಂದು ಕಡೆ ಇವರಿಬ್ರು ತುಂಬ ಫೀಲ್ ಮಾಡಿಕೊಂಡು ತಾಯಿ ಮಗಿಬ್ರು ನಿಂತಿರ್ತಾರೆ. ಅತ್ತಾಗ ಹೋದ್ರು, ಏನು ಕಥೆಯೋ ಒಬ್ಬರು ಬಂದಿಲ್ಲ, ಎಲ್ಲೋದ್ರು ಅಂತ ಹೇಳ್ಬಿಟ್ಟು ತುಂಬ ಟೆನ್ಷನ್ ಮಾಡ್ಕೊಂಡು ನಿಂತಿರ್ತಾರೆ. ಆದರೆ ಮನೋಜನ ಹತ್ರ ಬಂದ್ಬಿಟ್ಟು, ಮನೋಜ ಇದನ್ನೆಲ್ಲ ನೋಡೋಕ್ಕೆ ಸಾಕಾಗ್ಬಿಟ್ಟಿದೆ ಕಣೋ, ನನಗೆ ಡ್ರಾಮಾ ಇದೆಲ್ಲ ಸಾಕಾಗಿ ಹೋಗ್ತಿದೆ ನನಗಂತೂ ನೋಡೋಕ್ಕೆ. ಇವ್ರಿಗೆ ಏನಂತ ನಂಗೆ ಚೆನ್ನಾಗಿ ಗೊತ್ತು ಈ ಫ್ಯಾಮಿಲಿ ಬಗ್ಗೆ ಅಂತೇಳಿ ಒಂಥರ ಮಾತಾಡ್ತಾ ಇರ್ತಾಳೆ ಮೀನಾರ್ ಫ್ಯಾಮಿಲಿ ಬಗ್ಗೆ ಸಕ್ಕರೆ. ಮತ್ತು ಇಲ್ಲಿ ಒಂದು ಕಡೆ ನಮ್ಮ ಸೂರ್ಯ ಹುಡುಕೊಂಡು ಬರ್ತಾ ಇರಬೇಕಾದಾಗ ಅಲ್ಲಿ ಫ್ರೆಂಡ್ ಬರ್ತಾನೆ. ಆವಾಗ ಫ್ರೆಂಡ್ನ ಕೇಳ್ತಾರೆ, ಅವರು ಕೂಡ ಕರ್ಕೊಂಡು ಹೋಗಿ ಅಣ್ಣ ಅಲ್ಲಿಗೆ ಅಂತ ರಿಕ್ವೆಸ್ಟ್ ಮಾಡಿದಾಗ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಒಂದು ಕಡೆ ಇನ್ನು ಅರುಣರಮ್ಮ ಬಂದುಬಿಟ್ಟು ಇವ್ರ ಹತ್ರ ಕುಸುಮವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಅಲ್ಲ ರೀ, ಈ ರೀತಿ ಎಲ್ಲ ಕೂತ್ಕೊಂಡು ವೆಯ್ಟ್ ಮಾಡೋದ್ರಲ್ಲಿ ಏನು ತಪ್ಪಿದೆ? ಈಗ ಒಂದು ಮಾತು ಹೇಳ್ತೀನಿ ಕೇಳಿ, ಟೈಮ್ ಮೀರೋದ್ರೆ ಯಾವುದಕ್ಕೂ ಚೆನ್ನಾಗಿರಲ್ಲ. ಬಟ್ ಇದನ್ನೆಲ್ಲ ಮಾಡಿರೋ ತಪ್ಪು ನಾವೇನೇ, ದೊಡ್ಡರಾಗಿ ನಾವು ಒಪ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಅವರು ಸಣ್ಣ ಮಕ್ಕಳು ಇನ್ನೇಗೋ ಒಪ್ಕೊಳ್ಳೋದಿಲ್ಲ, ನಮ್ಮ ಪ್ರೀತಿನ ದೂರ ಮಾಡಿಬಿಡ್ತಾರೆ ಅಂತೇಳಿ ರಿಜಿಸ್ಟ್ರ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ. ಸೊ ನೀವು ನಿಮ್ಮ ಮಳಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಇವರು ಕೂಡ ನಿಮ್ಮ ಮಳಿ ಅಲ್ವಾ, ನಿಮ್ಮ ಮಳಿನ ಕಾಯಿಸೋದು ಎಷ್ಟು ಸರಿ ಅಂತ ಹೇಳಿ ಅರುಣರಮ್ಮ ಹೇಳ್ತಾ ಇರ್ತಾರೆ. ಆಗ ಕುಸುಮ ಅವ್ರಿಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ. ಅಂದರೆ ಸೂರ್ಯನ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೀರಲ್ವ ಜಾಸ್ತಿ, ಇವರು ನಿಮ್ಮ ಅಳಿಯನೇ, ಈ ಅಳಿಯನ ಬಗ್ಗೆನೂ ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ಅರುಣರಮ್ಮ ಈ ರೀತಿ ಹೇಳ್ತಾ ಇರ್ತಾರೆ. ಸೊ ಅವರು ಕೂಡ ತುಂಬ ಬೇಜಾರು ಮಾಡಿಕೊಂಡು, ಇಲ್ಲ ಅವ್ರು ಬರೋವರೆಗೂ ನಾನು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಕುಸುಮ ಅವ್ರು ಕೂಡ ಹೇಳ್ತಾರೆ. ಸೊ ಇಲ್ಲಿ ಒಂದು ಕಡೆ ಸೂರ್ಯ ಕುಡಿತಾ ಇರ್ತಾನೆ ಒಂದು ಬಾವಿ ಹತ್ರ ಕೂತ್ಕೊಂಡು. ಅಲ್ಲಿಗೆ ಒಬ್ಬರು ಬಂದುಬಿಡ್ತಾರೆ, ಅವರು ಕುಡ್ತಿರ್ತಾರೆ. ಏನು ಹೆಸರು ನಿಮ್ಮದು ಅಂತ ಕೇಳಿದಾಗ ಸೂರ್ಯ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇವರು ನನ್ನ ಚಂದ್ರ ಅಂತ ಹೇಳ್ಬಿಟ್ಟು ಹೇಳಿದಾಗ, ನಮ್ಮಿಬ್ಬರದು ಒಂದೇ ಪ್ರಾಬ್ಲಮ್ ಅನಿಸುತ್ತೆ ಗುರು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಸೊ ಏನಾಗಿದೆ ಪ್ರಾಬ್ಲಮ್ ಅಂದಾಗ, ಇದು ನನ್ನ ಹೆಂಡ್ತಿ, ಇದು ಕನಕ, ಇದು ಅರುಣ ಅಂತೇಳಿ ಬಾಟಲ್ಲ ತೋರಿಸ್ತಾನೆ ಸೂರ್ಯ. ಹಾಗಾದರೆ ಈಗ ಅರ್ಥ ಆಯಿತು ಬಿಡಿ ನೀವು ಹೇಳಿದ್ದೆಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಇನ್ನೊಬ್ಬರು ಚಂದ್ರ ಅನ್ನೋರು ಹೇಳ್ತಾ ಇರ್ತಾರೆ. ಸೊ ಏನು ಹೇಳ್ತಿದ್ಯಾರ ನೀವು ಅಂದಾಗ, ಹಾಗಾದರೆ ನಿನ್ನ ಮಧ್ಯೆ ನಿನ್ನ ಹೆಂಡ್ತಿ ಮಧ್ಯೆ ಅರುಣ್ ಅನ್ನೋರು ಬಂದ್ಬಿಟ್ಟು ನಿಮ್ಮ ಸಂಸಾರನ ಹಾಳು ಮಾಡ್ತಿದ್ದಾರಲ್ವ ಅಂತೇಳಿ ಅವ್ನು ಉಲ್ಟಾ ಸೀದಾ ಅರ್ಥ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಸೊ ಆಗ ಸೂರ್ಯ ತುಂಬ ಕೋಪ ಮಾಡ್ಕೊಂಡು ಅವನಿಗೆ ಹೊಡೆಯೋಕ್ಕೆ ಹೋಗ್ತಾನೆ. ನನ್ನ ಹೆಂಡ್ತಿ ಅಂದರೆ ಏನು ಅಂದ್ಕೊಂಡಿದ್ಯಾ, ನನ್ನ ಹೆಂಡ್ತಿ ಅಂದರೆ ಬೆಂಕಿ, ಒಂಥರ ಸಾವಿತ್ರಿ ಥರ ಇದ್ದಾಗೆ, ಅವಳು ಸೀತೆ ಥರ ಇದ್ದಾಗೆ, ಅವಳ ಬಗ್ಗೆನೇ ಈ ರೀತಿ ಮಾತಾಡ್ತೀಯಲ್ಲ ನೀನು, ಏನು ಅರ್ಥ ಮಾಡ್ಕೊಂಡೆ ನೀನು, ನಿನಗೆ ಅರ್ಥ ಆಗೋದಿಲ್ವ, ನಿನಗೆ ಅರ್ಥ ಮಾಡ್ಕೊಳ್ಳೋದಲ್ಲಿ ಏನೇನೋ ಮಾತಾಡ್ತೀಯ ಅಂತ ಅವನಿಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಕಳಿಸ್ತಾನೆ. ಸೊ ಇಲ್ಲಿ ಒಂದು ಕಡೆ ನಮ್ಮ ಮೀನಾ ಕನಕ ಬಂದಿರೋದನ್ನ ನೋಡ್ತಾನೆ ಸೂರ್ಯ. ಬಂದ್ಬಿಟ್ಟು ಮಾತಾಡ್ತಾರೆ, ರೀ ಬನ್ನಿರಿ ಮನೆಗೆ ಹೋಗೋಣ ಪ್ಲೀಸ್ ಕಣ್ರಿ, ನೀವು ಬಂದಿಲ್ಲ ಅಂದರೆ ಮದುವೆನೇ ನಡೆಯೋದಿಲ್ಲ ಅಂತೇಳಿ ಮೀನಾ ಕೇಳ್ಕೊತಾಳೆ. ಅಲ್ಲಮ್ಮ, ನಡೆದೋಗಿರೋ ಮದುವೆಗೆ ಮತ್ತೆ ನಾನ್ಯಾಕಮ್ಮ ಬರಬೇಕು ಅಂತೇಳ್ಬಿಟ್ಟು ಸೂರ್ಯ ಹೇಳ್ತಿರ್ತಾನೆ. ಕನಕ ಇದ್ಕೊಂಡು, ಇಲ್ಲ ಬಾವಾ, ಸಾರಿ ಬಾವಾ, ದಯವಿಟ್ಟು ಕ್ಷಮಿಸ್ಬಿಡಿ ಬಾವಾ, ಈ ರೀತಿ ನಾನು ಮಾಡಬಾರ್ದಿತ್ತು, ಆದರೆ ಮಾಡಿದೆ ನಾನು ಅಂತೇಳಿ ಕನಕ ಬೇಡ್ಕೋತಾ ಇರ್ತಾಳೆ. ಆಗ ಸೂರ್ಯ ಒಂದು ಮಾತು ಹೇಳ್ತಾನೆ, ಏನಾಯ್ತು ಗೊತ್ತಾ ಕನಕ, ಬಾವ ಅಂದರೆ ಏನಂತ ಗೊತ್ತಾ ನಿನಗೆ, ಬಾವ ಅಂದ್ಬಿಟ್ಟೆ ಈ ರೀತಿ ಎಲ್ಲ ಮಾಡಿಬಿಟ್ಟಿಯಲ್ಲ ನೀನು. ಮದುವೆ ಆದ ತಕ್ಷಣವೇ ಅತ್ತೆಗೆ ಮಗನಾಗಿ, ಮತ್ತು ಅತ್ತೆ ಮಕ್ಕಳಿಗೆ ಅಂದರೆ ಹೆಂಡ್ತಿ ತಮ್ಮ ತಂಗಿಗೆ ಅಕ್ಕ ತಮ್ಮನಾಗಿ ನಿಂತ್ಕೊಂಡು ಕಷ್ಟ ಸುಖದಲ್ಲಿ ಭಾಗಿಯಾಗ್ಯವನೇ ಬಾವ ಅಂದರೆ. ಆದರೆ ನೀನು ನೋಡಿದ್ರೆ ಈ ರೀತಿಯೆಲ್ಲ ನನಗೆ ಸುಳ್ಳು ಹೇಳಿ ಮೋಸ ಮಾಡಿಬಿಟ್ಟಿಯಲ್ಲ ಕನಕ, ಈ ರೀತಿ ಯಾಕೆ ಮಾಡಿದೆ ನೀನು ಅಂತ ಹೇಳ್ಬಿಟ್ಟು ತುಂಬಾ ನೊಂದ್ಕೋತಾನೆ. ಬಾವ, ನಾನು ಏನು ಮಾಡಿದ್ರು ಬೇಡ, ನಮ್ಮ ಅಕ್ಕ ಏನು ಮಾಡಿದ್ರು ಬೇಡ ಅಂತಲೇ ಹೇಳಿದ್ಲು, ಆದರೆ ನನ್ನಿಂದನೇ ಇದೆಲ್ಲ ಆಗಿದ್ದು ಬಾವ, ದಯವಿಟ್ಟು ನನಗೆ ಕ್ಷಮಿಸ್ಬಿಟ್ಟಿದ್ರಲ್ಲಿ ಅಕ್ಕಂದು ಏನೂ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಫೀಲ್ ಮಾಡ್ಕೋತಾ ಇರ್ತಾಳೆ ಕನಕ. ಆದರೆ ಸೂರ್ಯ ಮಾತ್ರ, ಇಲ್ಲಮ್ಮ ನಾನಂತೂ ದಯವಿಟ್ಟು ಬರೋದಿಲ್ಲ, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಹೇಳಿಬಿಡ್ತಾನೆ. ಆಗ ಮೀನಾ ಇದ್ಕೊಂಡು, ರೀ ನೀವು ಬರೋವರೆಗೂ ನಾವು ಹೋಗೋದಿಲ್ಲ ರೀ ಅಂತೇಳಿ ಮೀನಾ ಹೇಳ್ತಾಳೆ. ಸೊ ಕನಕ ಕೂಡ ಅಷ್ಟೇ, ಬಾವ ನೀವೇನಾದರೂ ಬಂದಿಲ್ಲ ಅಂತಂದರೆ ನಾನು ಮದುವೆ ಆಗೋದಿಲ್ಲ, ಮದುವೆ ಹಾಗೆ ನಿಂತೋದ್ರೂ ಪರವಾಗಿಲ್ಲ, ನಾನು ಖಂಡಿತ ಆಗೋದಿಲ್ಲ ಅಂತೇಳಿ ಅವಳು ಹಠ ಮಾಡ್ತಾ ಇರ್ತಾಳೆ. ಆಗ ಇನ್ನು 4 ದಿನ 5 ದಿನ ಆದರೂ ನಾನು ಮನೆಗೆ ಬರೋದಿಲ್ಲ, ಏನು ಮಾಡ್ತೀರಾ ಅಂತೇಳಿ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಅವ್ರು ಅಲ್ಲೇ ನಿಂತಿರ್ತಾರೆ. ಇಲ್ಲಿ ಒಂದು ಕಡೆ ಮದುವೆ ಮಂಟಪದಲ್ಲಿ ಎಲ್ಲರೂ ಟೆನ್ಷನಿಂದ ಕಾಯ್ತಾ ಇರಬೇಕಾದಾಗ ಮಂಜ ಫೋನ್ ಮಾಡ್ತಾನೆ. ಆಗ ಅರುಣ್ ಇದ್ಕೊಂಡು ಅದು ಎಲ್ಲಿದ್ದಾರಂತ ಫೋನ್ ಮಾಡಿ, ಇವರು ನನ್ನ ಕೇಳ್ದಲೆ ನನ್ನ ಹೆಂಡ್ತಿ ಅದು ಹೇಗೆ ಓದ್ಲಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಅರುಣ್ ಹೇಳ್ತಾ ಇರ್ತಾನೆ. ಆದರೆ ಇಲ್ಲಿ ಕುಸುಮವ್ರು ಇದ್ಕೊಂಡು, ಅಲ್ಲಪ್ಪ ನೀನು ನಿನ್ನೆ ಇನ್ನೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀಯಾ ನನ್ನ ಮಗಳ, 2 ವರ್ಷದಿಂದ ಸಂಸಾರ ಮಾಡ್ತಿದ್ದಾನೆ ಸೂರ್ಯ ಮೀನ ಜೊತೆಗೆ, ಅವಳು ಈ ಥರ ಮೋಸ ಮಾಡಿದಾಗ ಅವನ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದಂತ ಅರ್ಥ ಮಾಡ್ಕೊಂಡಿದ್ದಾಳೆ ಅಲ್ಲಿ ಅಂದರೆ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಕುಸುಮ.
ಅರುಣ್ ಇದ್ಕೊಂಡು ಇಲ್ಲಮ್ಮ ಆ ರೀತಿ ಏನಿಲ್ಲ, ಆದರೆ ಈ ರೀತಿಯೆಲ್ಲ ಮಾಡೋದು ತಪ್ಪಲ್ವಾ, ನಾನು ಇರೋನು ಒಬ್ಬನೇ ಹಾಂ, ಆದರೂ ಕೂಡ ನಮ್ಮಮ್ಮನಿಗೆ ಬೇಜಾರು ಮಾಡಿಸ್ಬಾರ್ದು ಅಂತೇಳಿ ಈ ವಿಷಯನ ಹೇಳೇ ಇಲ್ಲ ನಾನು. ಅವ್ರಿಗೆ ಹೇಳ್ಬಿಟ್ರೆ ಎಲ್ಲಿ ನೊಂದ್ಕೊಳ್ತಾರೋ ಅಂತ ಈ ವಿಷಯನ ನಾನು ಶೇರ್ ಮಾಡ್ದಂಗೆ ಕನಕ ಮೇಲೆ ಇರೋ ಪ್ರೀತಿಗೆ ನಾನು ಮದುವೆ ಮಾಡಿಕೊಂಡೆ, ತಪ್ಪ ಅಮ್ಮ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆನೇ ಕೇಳ್ತಾ ಇರ್ತಾನೆ. ಸೊ ಆದರೂ ಕೂಡ ನೀವು ಈ ರೀತಿ ಮಾಡಬಾರ್ದಾಗಿತ್ತು ಅಳಿ ಅಂದರೆ, ಎಲ್ಲರಿಗೂ ಹೇಳಬೇಕಿತ್ತು ನೀವು ವಿಷಯನ ಅಂತ ಹೇಳ್ಬಿಟ್ಟು ಇಲ್ಲಿ ಕುಸುಮವ್ರು ಹೇಳ್ತಾ ಇರ್ತಾರೆ. ಸೊ ಇವತ್ತಿನ ಸಂಚಿಕೆ ಇದಾಗಿರುತ್ತೆ. ಮತ್ತೆ ಒಳ್ಳೆ ಸಂಚಿಕೆ ಜೊತೆ ನಾಳೆ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.